ಹಾಯ್ ಫ್ರೆಂಡ್, ನಮಸ್ಕಾರ ರೀ. ಏನು ಮಾಡತ್ತೀರಿ? ಎಲ್ಲರೂ ಆರಾಮದೇರಿ? ಎಲ್ಲರೂ ಆರಾಮದೇರಿ ಅನ್ಕೊಂಡೇನಿ ರೀ. ನಿಮ್ಗೊಂದು ಫೇಸ್ ಪ್ಯಾಕನ್ನು ನಾನು ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಗೊಂಡು ಮತ್ತು ಪಲ್ಯರನ ತೊಗೊಂಡು ಈ ಥರ ನಾವು ಹರ್ಕೋಬೇಕಾಕೈತ್ರಿ. ನಾನು ರುಬ್ಕೊಳಕತ್ತಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸರ್ಗೆ ಹಾಕೋಬೋದು ಫ್ರೆಂಡ್ಸ್. ಇದು ನೈಸರ್ಗಿಕವಾದ ಮುಖದಲ್ಲಿ ಹೊಳಪನ್ನು ತರ್ತೈತ್ರಿ. ಮೊಡವೆಗಳ ಆಗೋದಿಲ್ಲ ರೀ. ಡಾರ್ಕ್ ಸರ್ಕಲ್ ಬೀಳೋದಿಲ್ಲ. ಕಣ್ಣಿನ ಕೆಳಗೆ ಕಪ್ಪು ಕಲೆ ಆಗಿರ್ತೈತಲ್ರಿ, ಆ ಕಪ್ಪು ಕಲೆಗಳನ್ನು ಹೋಗಲಾಡಿಸ್ತೈತಿ ಫ್ರೆಂಡ್ಸ್. ಒಂದು ಸಾರಿಗೆ ನೀವು ಇದನ್ನು ಹಚ್ಚಿಕೊಂಡು ನೋಡಿ ಫ್ರೆಂಡ್ಸ್, ನಿಮಗೆ ಹೆಂಗೆ ಆಗ್ತೈತಿ ನೋಡಿ. ನಾನು ಈ ಥರ ನನ್ನ ಕೈಯಿಂದ ನಾನು ಕಲ್ಲಿನಲ್ಲಿ ರುಬ್ಕೊಳತ್ತಿದ್ದೀನಿ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ನಮ್ಮ ಪೇಸಿಗೆ ಬೇಕಾದಷ್ಟನ್ನು ನಾನು ಸೊಪ್ಪನ್ನು ತೊಗೊಂಡಿದ್ನಿ. ಅದಕ್ಕೆ ಇದು ರಸ ಬರ್ಲಿಕ್ಕಂದ್ರೆ ಒಂದು ಸ್ವಲ್ಪ ಇದ್ರೊಳಗೆ ನಾವು ನೋಡಿ ಈ ಥರ ನಾನು ರುಬ್ಕೊಳತ್ತಿದ್ದೀನಿ ಫ್ರೆಂಡ್ಸ್. ಇದ್ರೊಳಗೆ ಸ್ವಲ್ಪ ನೀರನ್ನು ಹಾಕೊಂಡ್ರೆ ರಸ ಬರ್ತೈತಿ ಫ್ರೆಂಡ್ಸ್, ಭಾಳ ಚೆಂದಂಗೆ ಬರ್ತೈತಿ. ನಾನು ನನ್ನ ಕೈನಿಂದ ಹರ್ಕೊಂಡು ಮಾಡತ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ರಸನ ತೆಗೆದುಕೊಳ್ಬೇಕಾಕತ್ರಿ ನಾವು ನೋಡಿ ಫ್ರೆಂಡ್ಸ್. ಈ ಥರ ಬರ್ತೈತಿ. ಇದನ್ನು ನಾವು ನೀಟಾಗಿ ಒಂದು ಸ್ವಲ್ಪ ರಸ ತಗೊಳಕ್ಕೆ ಚಾನ್ಸ್ಕೋಬೇಕಾಕತ್ರಿ ನೋಡಿರಿ. ಈ ಥರ ಸೋಸ್ಕೊಳತ್ತಿದ್ದೀನಿ ನಾನು ಫ್ರೆಂಡ್ಸ್. ಇದ್ರಾಗ ನಾನು ಏನು ಹಾಕ್ಕೊತೀನಿ ಅದನ್ನು ತೋರಿಸ್ತೀನಿ. ಲಾಸ್ಟ್ವರೆಗೂ ವಿಡಿಯೋನ ನೀವು ನೋಡಿದ್ರೆ ಗೊತ್ತಾಕತಿ ಫ್ರೆಂಡ್ಸ್. ನೀರಿಗೆಗಳ ಬೆಳತಿರ್ತಾವಲ್ರಿ ಮುಖದ ಮೇಲೆ, ನೀರಿಗೆಗಳನ್ನು ಕಡಿಮೆ ಮಾಡ್ತೈತಿ ಫ್ರೆಂಡ್ಸ್. ಇದು ಕಪ್ಪು ಕಲೆಗಳನ್ನು ಬರೋಕ್ಕೆ ಬಿಡಂಗಿಲ್ರಿ. ಚುಕ್ಕಿಗಳನ್ನು ಕಡಿಮೆ ಮಾಡ್ತೈತಿ ಫ್ರೆಂಡ್ಸ್. ಇದು ನೋಡಿ. ಇದರಲ್ಲಿ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡತ್ತಿದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೆಯಾಗಿರೋ ರೆಡಿಮೇಡನ್ನ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ನಮಗೆ ಪೇಸ್ಟಿಗೆ ಎಷ್ಟು ಬೇಕಲ್ಲ ನಾನು ಅಷ್ಟನ್ನು ಕಡಲೆ ಹಿಟ್ಟನ್ನು ಹಾಕ್ಕೊಳತ್ತಿದ್ದೀನಿ ಫ್ರೆಂಡ್ಸ್. ನೀವು ಇದ್ರಾಗ ಬೇಕಾದ್ರೆ ಸ್ವಲ್ಪ ಲಿಂಬೆ ರಸನೂ ಸೇರಿಸ್ಕೊಂಡ್ರೆ ನಡಿತೈತ್ರಿ. ಇಲ್ದರಿಕ ಮೊಸರನ್ನು ಹಾಕ್ಕೊಂಡ್ರು ನಡಿತೈತ್ರಿ. ನಾನು ಕಡಲೆ ಹಿಟ್ಟನ್ನು ನಾನು ಹಾಕ್ಕೊಂಡು ನಿಮ್ಗೆ ತೋರ್ಸತ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕಾದ್ರೆ ಇದರಲ್ಲಿ ಹಾಕ್ಕೊಂಡ್ರೆ ಅದು ಭಾಳ ಒಳ್ಳೆಯದು ಫ್ರೆಂಡ್ಸ್. ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ತೋರ್ಸಾಕತ್ತಿದ್ದೀನಿ ಫ್ರೆಂಡ್ಸ್ ನೋಡಿರಿ. ಇದನ್ನು ನಾನು ನೇರವಾಗಿ ನನ್ನ ಮುಖದ ಮೇಲೆ ಹಾಕ್ಕೋಬೇಕಂತ ತೋರಿಸುತ್ತೇನೆ ರೀ. ಇವಾಗ ನಾನು ಕೈ ಮೇಲೂ ಹಾಕ್ಕೊಂಡಿದ್ದೀನಿ. ಅದು ಮುಖದ ಮೇಲನ ನಮ್ಮ ಪೇಸ್ ಮೇಲನ ಮೊದಲು ಹಾಕ್ಕೊಂಡು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನನ್ನ ಪೇಸ್ಗೆ ನೇರವಾಗಿ ಹಾಕ್ಕೊಂಡು ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ. ಬಿಸಿಲಿಗೆ ಭಾಳ ಮುಖ ಕಪ್ಪಾಗಿರ್ತೈತಲ್ರಿ. ಹೊರಗಡೆ ಹತ್ತು ಹೋಗಿ ಬಂದಿರ್ತೀವಲ್ರಿ, ಆವಾಗ ಸುತ್ತಾಡಿ ಬಂದಾಗ ಮುಖಾರಿ ಭಾಳ ಕಪ್ಪಾಗ್ತೈತ್ರಿ. ಅದಕ್ಕೆ ಡಾರ್ಕ್ ಸರ್ಕಲ್ಲು ಬೀಳ್ತಾವ್ರಿ, ಕಪ್ಪು ಕಲೆಗಳನ್ನು ಆಗ್ತಾವ್ರಿ, ಮೊಡವೆಗಳನ್ನು ಬರ್ತಾವ್ರಿ. ಈ ಥರ ನಾವು ಹೊರಗಡೆ ಹೋಗಿ ಬಂದ ಇದನ್ನು ವಾರದಾಗ 2 ಸಾರಿಗೆ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ವಾರದಲ್ಲಿ 2 ಸಾರಿಗೆ ಮಾಡ್ಕೊಂಡ್ರೆ ನಿಮ್ಮ ಮುಖಾರಿ ಇದ್ದಿದ್ದ ಕಲೆಗಳನ್ನು ಎಲ್ಲನೂ ನಿಮ್ಮ ಮುಖದ ಮೇಲಿಂದ ತೆಗಿತೈತಿ ಫ್ರೆಂಡ್ಸ್. ಇದು ಮೆಂತ್ಯ ಸೊಪ್ಪು ಅಷ್ಟು ಒಳ್ಳೆ ರೆಡಿಮೇಡ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ. ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮೊಸರನ್ನು ಹಾಕ್ಕೋಬೋದು, ಜೇನುತುಪ್ಪನೂ ಹಾಕ್ಕೋಬೋದು ಫ್ರೆಂಡ್ಸ್ ನೋಡಿ. ಈ ಥರ ನಾವು ಫೇಸ್ ಪ್ಯಾಕನ್ನು ಹಾಕೋಬೇಕಾಗೈತಿ ಫ್ರೆಂಡ್ಸ್. ಈ ಥರ ನೋಡಿ ಫ್ರೆಂಡ್ಸ್. ಈ ಥರ ನಾನು ಪೇಸಿಗೆ
ಹಾಕ್ಕೊಳತ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು 10-15 ನಿಮಿಷ ಆದರೂ ಬಿಡಬೇಕಾಕತ್ತಿ ಫ್ರೆಂಡ್ಸ್. 10-15 ನಿಮಿಷ ಆದಮೇಲೆ ತಣ್ಣೀರಿನಿಂದ ನಮ್ಮ ಮುಖನ ವಾಶ್ ಮಾಡ್ಕೋಬೇಕಾಕತ್ತಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಕೈಗೂ ಹಾಕ್ಕೊಂಡು ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಕೈ ಮೇಲೇನು ಹಾಕ್ಕೊಂಡು ನಾನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೇರವಾಗಿ ನಾನು ನನ್ನ ಮುಖಕ್ಕನ್ನು ನಾನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಆಗುತ್ತೋ ಇಲ್ಲ, ನೀವು ಮುಂಚೆನ ಸ್ವಲ್ಪ ಕಿವಿ ಹಿಂದಿನ ಭಾಗದಾಗ ಸ್ವಲ್ಪ ಹಚ್ಚಿಕೊಂಡು ನೋಡ್ಕೋಬೇಕಾಕತ್ತಿ ಫ್ರೆಂಡ್ಸ್. ನೋಡ್ಕೊಂಡು ಆಮೇಲೆ ನಿಮ್ಗೆ ಕಿರಿಕಿರಿ ಅನಿಸ್ಲಿಕ್ಕೆ ಮುಖಕ್ಕೆ ನಿಮ್ಮ ಫೇಸಿಗೆ ಹಚ್ಕೋರಿ ಫ್ರೆಂಡ್ಸ್. ಇಲ್ಲಾಂದರೆ ಕಿರಿಕಿರಿ ಅನಿಸಿದ್ರೆ ಬೇಡ ಫ್ರೆಂಡ್ಸ್. ಇದನ್ನು ನೀವು ವಾರದಲ್ಲಿ 2 ಸಾರಿಗೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮನೆಯಲ್ಲಿ ಯಾವಾಗಲೂ ಮೆಂತ್ಯ ಸೊಪ್ಪು ಇದ್ದೇ ಇರ್ತೈತಿ, ಕಡಲೆ ಹಿಟ್ಟು ಇದ್ದೇ ಇರ್ತೈತಿ ರೀ. ಅದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಯಾವಾಗಲೂ ನಾವು ಪಾರ್ಲರ್ಗೆ ಹೋಗೋಕೆ ಆಗೋದಿಲ್ಲಲ್ಲ ಫ್ರೆಂಡ್ಸ್. ಮನೆಯಲ್ಲೇ ನಮಗೆ ಬೇಕಾದ ರೆಡಿಮೇನ ನಾವು ತಯಾರು ಮಾಡ್ಕೊಂಡು ಈ ಥರ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಒಂದು 10-15 ನಿಮಿಷ ಬಿಟ್ಟು ಮುಖನ ವಾಶ್ ಮಾಡ್ಕೋಬೇಕಾಕತಿ ಫ್ರೆಂಡ್ಸ್. ತಣ್ಣೀರಿನಿಂದ ತೊಳ್ಕೊಬೇಕಾಕತಿ ಫ್ರೆಂಡ್ಸ್. ಇಲ್ಲಾಂದ್ರೆ ಉಗುರು ಬೆಚ್ಚಗಿನ ನೀರಾದರೂ ನಡಿತೈತ್ರಿ. ವಾರದಾಗ 2 ಸಾರಿಗೆ ನೀವು ಹಾಕ್ಕೋಬೋದು. ಇಲ್ಲ ಅಂತಂದ್ರೆ 1 ಸಾರಿಗೆ ಏನಾದರೂ ಹಾಕೊಂಡು ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ನನಗೆ ಕಮೆಂಟ್ ಹಾಕಿ ಹೇಳಿ ಫ್ರೆಂಡ್ಸ್ ಯಾವ ಥರ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಾನು ಮುಖನ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವ ಥರ ನನ್ನ ಮುಖ ಹೊಳಪು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಯಾವ ಥರ ಕ್ಲಿಯರಾಗಿ ಬಿಡುತ್ತೆ ಮುಖ ರೀ ನಮ್ಮ. ನೋಡಿರಿ, ಕೈಗೂ ನಾನು ಹಾಕ್ಕೊಂಡಿದ್ನಲ್ರಿ. ನೋಡಿರಿ, ಈ ಕೈನ ನೋಡಿ, ಈ ಕೈನ ನೋಡಿ, ಅಲ್ಲಿಂದ ಅಲ್ಲೇನ ಡಿಫ್ರೆನ್ಸ್ ಎಷ್ಟೊಂದು ಕಾಣತೈತಿ ನೋಡಿ ಫ್ರೆಂಡ್ಸ್. ಕಾಣತೈತಿ ರೀ ಫ್ರೆಂಡ್ಸ್. ನೋಡಿ, ನನಗೆ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ಫ್ರೆಂಡ್ಸ್. ನೋಡಿ, ನನ್ನ ಮುಖನ ಯಾವ ಥರ ಹೊಳಪು ಬಂದೈತಿ, ಯಾವ ಥರ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಕೈನೂ ನೋಡಿ, ನನ್ನ ಫೇಸನ್ನು ನೋಡಿ ಫ್ರೆಂಡ್ಸ್.